ಆದರೆ ಶಾಸಕರು ಮಾಡೋದೇನು ನಿದ್ದೆ. 2,000 ಪಡೆದು ಅಧಿವೇಶನಕ್ಕೆ ಹಾಜರಾಗ್ತಾರೆ. ಸರ್ಕಾರಿ ದುಡ್ಡಿನಲ್ಲೇ ಭರಪೂರ ಊಟ ಮಾಡ್ತಾರೆ. ಊಟದ ಬಳಿಕ ವಿಧಾನಸೌಧದಲ್ಲಿ ನಿದ್ರೆ ಮಾಡ್ತಾರೆ. ಆದರೂ ಕೂಡ ಸರ್ಕಾರ ಕೊಡೋ ರಿಕ್ಲೈನರ್ ಸೀಟ್ನಲ್ಲಿ ವಿಧಾನಸೌಧ ತಲುಪಿದ 15 ರಿಕ್ಲೈನರ್ ಕುರ್ಚಿಗಳು ನೋಡಿ. ಶಾಸಕರ ಅನುಕೂಲಕ್ಕಾಗಿ 2 ಮಸಾಜರ್ ಕುರ್ಚಿಗಳು. ಶಾಸಕರ ಯೋಗಕ್ಷೇಮ ವಿಚಾರಣೆಗೆ ಕ್ಲಬ್. ನೋಡಿ ಯಾವ ತರ ಬಂದಿದೆ. ಇದರ ಬಗ್ಗೆ ಮಾತಾಡಿದ್ದಾರೆ. ಡ್ಯೂಟಿ ಖಾದರ್ ಮಾತಾಡಿದ್ದಾರೆ. ಅಲ್ಲೊಂದು ವಾಕ್ಥ್ರೂ ಮಾಡಿರ್ಬೇಕು. ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು, ಆಯ್ತು. ಮಧ್ಯಾಹ್ನ ಊಟ ಹೋದವ್ರು ಮತ್ತೆ ಬರೋದಿಲ್ಲ ಕೆಲವು. ನೀವು ಹೋಗಬೇಡಿ ಮಾರಿ, ಇಲ್ಲೇ ಊಟ ಮಾಡಿ ಅಂದ್ರೆ ಬೆಸ್ಟ್ ಊಟ ಕೊಡ್ತಿದ್ದೆವು. ಈಗ ಊಟ ಮಾಡಿದ್ರೆ ಸ್ವಲ್ಪ ನಿದ್ದೆ ಮಾಡಿ ಬರ್ತಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿ, ನೀವು ಹೊರಗೆ ಹೋಗಬೇಡಿ, ನಿಮ್ಗೆ ಇಲ್ಲೇ ನಾನು ಮಲಗಲಿಕ್ಕೆ ಬೇಕಾದ್ರೆ ರಿಕ್ಲೈನ್ ಚೇರ್ ಹಾಕ್ತಾರೆ. ಒಂದು ಬಾಡಿಗೆಗೆ ತಂದು ಒಂದು 15 ಹಾಕಿ ಬಿಡ್ತೀವಿ. ಸೊ ಇಲ್ಲೇ ಇರ್ಬೋದು ಅವರಿಗೆ. ಎಲ್ಲಿ ಹೌದು, ನಮ್ಗೆ ಪರ್ಮನೆಂಟ್ ಬೇಡ. ಯಾಕೆ ನಾವು ಎಷ್ಟು ನಾವು ಬರೀ 1 ತಿಂಗಳಿಗೆ ಬೇಕಾದದ್ದು, ಮತ್ತೆ ಯೂಸ್ ಆಗುದಿಲ್ಲ 3 ತಿಂಗಳಿಗೊಮ್ಮೆ. ಅದು ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಆ ಟೈಮ್ ಎಷ್ಟು ಆಗ್ತದೆ ಯೂಸ್ ಆಗ್ತದೆ ಮುಂದುವರ್ಸ್ಕೊಂಡು ಹೋಗುವ. ಈ ಸಲ ಸ್ವಲ್ಪ ರಿಕ್ಲೈನಿಂಗ್ ಬಾಡಿಗೆಗೆ ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು, ಆಯ್ತು. ಮಧ್ಯಾಹ್ನ ಊಟ ಹೋದವ್ರು ಮತ್ತೆ ಬರೋದಿಲ್ಲ ಕೆಲವು. ನೀವು ಹೋಗಬೇಡಿ ಮಾರಿ, ಇಲ್ಲೇ ಊಟ ಮಾಡಿ ಅಂದ್ರೆ ಬೆಸ್ಟ್ ಊಟ ಕೊಡ್ತಿದ್ದೆವು. ಈಗ ಊಟ ಮಾಡಿದ್ರೆ ಸ್ವಲ್ಪ ನಿದ್ದೆ ಮಾಡಿ ಬರ್ತಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿ, ನೀವು ಹೊರಗೆ ಹೋಗಬೇಡಿ, ನಿಮ್ಗೆ ಇಲ್ಲೇ ನಾನು ಮಲಗಲಿಕ್ಕೆ ಬೇಕಾದ್ರೆ ರಿಕ್ಲೈನ್ ಚೇರ್ ಹಾಕ್ತಾರೆ. ಒಂದು ಬಾಡಿಗೆಗೆ ತಂದು ಒಂದು 15 ಹಾಕಿ ಬಿಡ್ತೀವಿ. ಸೊ ಇಲ್ಲೇ ಇರ್ಬೋದು ಅವರಿಗೆ. ಎಲ್ಲಿ ಹೌದು, ನಮ್ಗೆ ಪರ್ಮನೆಂಟ್ ಬೇಡ. ಯಾಕೆ ನಾವು ಎಷ್ಟು ನಾವು ಬರೀ 1 ತಿಂಗಳಿಗೆ ಬೇಕಾದದ್ದು, ಮತ್ತೆ ಯೂಸ್ ಆಗುದಿಲ್ಲ 3 ತಿಂಗಳಿಗೊಮ್ಮೆ. ಅದು ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಆ ಟೈಮ್ ಎಷ್ಟು ಆಗ್ತದೆ ಯೂಸ್ ಆಗ್ತದೆ. ಅಲ್ಲರಿ, ನೀವು ಜನಸಾಮಾನ್ಯರ ಕಷ್ಟ ದುಮ್ಮಾನಗಳನ್ನ ಪರಿಹರಿಸಬೇಕು. 53,000 ಕೋಟಿ ನೀವು ಗ್ಯಾರಂಟಿ ಯೋಜನೆಗೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ. ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ನೀವು ನೋಡಿದ್ರೆ 20 ಕೋಟಿ ಶಾಸಕರ ಕ್ಲಬ್ಗೆ, ಶಾಸಕರ ಭವನ ರಿಪೇರಿಗೆ 5 ಕೋಟಿ, ಸಿಎಂ ಮನೆಗೆ 5 ಕೋಟಿ, ಆಮೇಲೆ ಈಗ ಸಂಬಳ ಡಬಲ್ ಮಾಡ್ತಾ ಇದ್ದೀರಿ, ರಿಕ್ಲೈನರ್ ಚೇರ್ ತರ್ತಾ ಇದ್ದೀರಿ. ಈಗ ನಾನು ನಿಮಗೆ ಓಟ್ ಹಾಕಿದವರು ಮತ್ತು ನಿಮಗೆ ಕಂಪೇರ್ ಮಾಡಿ ಹೇಳ, ನಿಮ್ಗೆ ಎಷ್ಟು ಸಂಬಳ ಬರುತ್ತೆ? 40,000 ಸಂಬಳ ಬರುತ್ತೆ. ಆದರೆ ಶಾಸಕರು ಮಾಡೋದೇನು ನಿದ್ದೆ. 2,000 ಪಡೆದು ಅಧಿವೇಶನಕ್ಕೆ ಹಾಜರಾಗ್ತಾರೆ. ಸರ್ಕಾರಿ ದುಡ್ಡಿನಲ್ಲೇ ಭರಪೂರ ಊಟ ಮಾಡ್ತಾರೆ. ಊಟದ ಬಳಿಕ ವಿಧಾನಸೌಧದಲ್ಲಿ ನಿದ್ರೆ ಮಾಡ್ತಾರೆ. ಆದರೂ ಕೂಡ ಸರ್ಕಾರ ಕೊಡೋ ರಿಕ್ಲೈನರ್ ಸೀಟ್ನಲ್ಲಿ ವಿಧಾನಸೌಧ ತಲುಪಿದ 15 ರಿಕ್ಲೈನರ್ ಕುರ್ಚಿಗಳು ನೋಡಿ. ಶಾಸಕರ ಅನುಕೂಲಕ್ಕಾಗಿ 2 ಮಸಾಜರ್ ಕುರ್ಚಿಗಳು. ಶಾಸಕರ ಯೋಗಕ್ಷೇಮ ವಿಚಾರಣೆಗೆ ಕ್ಲಬ್. ನೋಡಿ ಯಾವ ತರ ಬಂದಿದೆ. ಇದರ ಬಗ್ಗೆ ಮಾತಾಡಿದ್ದಾರೆ. ಡ್ಯೂಟಿ ಖಾದರ್ ಮಾತಾಡಿದ್ದಾರೆ. ಅಲ್ಲೊಂದು ವಾಕ್ಥ್ರೂ ಮಾಡಿರ್ಬೇಕು. ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು, ಆಯ್ತು. ಮಧ್ಯಾಹ್ನ ಊಟ ಹೋದವ್ರು ಮತ್ತೆ ಬರೋದಿಲ್ಲ ಕೆಲವು. ನೀವು ಹೋಗಬೇಡಿ ಮಾರಿ, ಇಲ್ಲೇ ಊಟ ಮಾಡಿ ಅಂದ್ರೆ ಬೆಸ್ಟ್ ಊಟ ಕೊಡ್ತಿದ್ದೆವು. ಈಗ ಊಟ ಮಾಡಿದ್ರೆ ಸ್ವಲ್ಪ ನಿದ್ದೆ ಮಾಡಿ ಬರ್ತಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿ, ನೀವು ಹೊರಗೆ ಹೋಗಬೇಡಿ, ನಿಮ್ಗೆ ಇಲ್ಲೇ ನಾನು ಮಲಗಲಿಕ್ಕೆ ಬೇಕಾದ್ರೆ ರಿಕ್ಲೈನ್ ಚೇರ್ ಹಾಕ್ತಾರೆ. ಒಂದು ಬಾಡಿಗೆಗೆ ತಂದು ಒಂದು 15 ಹಾಕಿ ಬಿಡ್ತೀವಿ. ಸೊ ಇಲ್ಲೇ ಇರ್ಬೋದು ಅವರಿಗೆ. ಎಲ್ಲಿ ಹೌದು, ನಮ್ಗೆ ಪರ್ಮನೆಂಟ್ ಬೇಡ. ಯಾಕೆ ನಾವು ಎಷ್ಟು ನಾವು ಬರೀ 1 ತಿಂಗಳಿಗೆ ಬೇಕಾದದ್ದು, ಮತ್ತೆ ಯೂಸ್ ಆಗುದಿಲ್ಲ 3 ತಿಂಗಳಿಗೊಮ್ಮೆ. ಅದು ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಆ ಟೈಮ್ ಎಷ್ಟು ಆಗ್ತದೆ ಯೂಸ್ ಆಗ್ತದೆ ಮುಂದುವರ್ಸ್ಕೊಂಡು ಹೋಗುವ. ಈ ಸಲ ಸ್ವಲ್ಪ ರಿಕ್ಲೈನಿಂಗ್ ಬಾಡಿಗೆಗೆ ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು, ಆಯ್ತು. ಮಧ್ಯಾಹ್ನ ಊಟ ಹೋದವ್ರು ಮತ್ತೆ ಬರೋದಿಲ್ಲ ಕೆಲವು. ನೀವು ಹೋಗಬೇಡಿ ಮಾರಿ, ಇಲ್ಲೇ ಊಟ ಮಾಡಿ ಅಂದ್ರೆ ಬೆಸ್ಟ್ ಊಟ ಕೊಡ್ತಿದ್ದೆವು. ಈಗ ಊಟ ಮಾಡಿದ್ರೆ ಸ್ವಲ್ಪ ನಿದ್ದೆ ಮಾಡಿ ಬರ್ತಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿ, ನೀವು ಹೊರಗೆ ಹೋಗಬೇಡಿ, ನಿಮ್ಗೆ ಇಲ್ಲೇ ನಾನು ಮಲಗಲಿಕ್ಕೆ ಬೇಕಾದ್ರೆ ರಿಕ್ಲೈನ್ ಚೇರ್ ಹಾಕ್ತಾರೆ. ಒಂದು ಬಾಡಿಗೆಗೆ ತಂದು ಒಂದು 15 ಹಾಕಿ ಬಿಡ್ತೀವಿ. ಸೊ ಇಲ್ಲೇ ಇರ್ಬೋದು ಅವರಿಗೆ. ಎಲ್ಲಿ ಹೌದು, ನಮ್ಗೆ ಪರ್ಮನೆಂಟ್ ಬೇಡ. ಯಾಕೆ ನಾವು ಎಷ್ಟು ನಾವು ಬರೀ 1 ತಿಂಗಳಿಗೆ ಬೇಕಾದದ್ದು, ಮತ್ತೆ ಯೂಸ್ ಆಗುದಿಲ್ಲ 3 ತಿಂಗಳಿಗೊಮ್ಮೆ. ಅದು ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಆ ಟೈಮ್ ಎಷ್ಟು ಆಗ್ತದೆ ಯೂಸ್ ಆಗ್ತದೆ. ಅಲ್ಲರಿ, ನೀವು ಜನಸಾಮಾನ್ಯರ ಕಷ್ಟ ದುಮ್ಮಾನಗಳನ್ನ ಪರಿಹರಿಸಬೇಕು. 53,000 ಕೋಟಿ ನೀವು ಗ್ಯಾರಂಟಿ ಯೋಜನೆಗೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ. ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ನೀವು ನೋಡಿದ್ರೆ 20 ಕೋಟಿ ಶಾಸಕರ ಕ್ಲಬ್ಗೆ, ಶಾಸಕರ ಭವನ ರಿಪೇರಿಗೆ 5 ಕೋಟಿ, ಸಿಎಂ ಮನೆಗೆ 5 ಕೋಟಿ, ಆಮೇಲೆ ಈಗ ಸಂಬಳ ಡಬಲ್ ಮಾಡ್ತಾ ಇದ್ದೀರಿ, ರಿಕ್ಲೈನರ್ ಚೇರ್ ತರ್ತಾ ಇದ್ದೀರಿ.
ಈಗ ನಾನು ನಿಮಗೆ ಓಟ್ ಹಾಕಿದವರು ಮತ್ತು ನಿಮಗೆ ಕಂಪೇರ್ ಮಾಡಿ ಹೇಳ, ನಿಮ್ಗೆ ಎಷ್ಟು ಸಂಬಳ ಬರುತ್ತೆ? 40,000 ಸಂಬಳ ಬರುತ್ತೆ. ಆದ್ರೆ ಶಾಸಕರು ಮಾಡೋದೇನು? ನಿದ್ದೆ. 2,000 ಪಡೆದು ಅಧಿವೇಶನಕ್ಕೆ ಹಾಜರಾಗ್ತಾರೆ. ಸರ್ಕಾರಿ ದುಡ್ಡಲ್ಲೇ ಭರಪೂರ ಊಟ ಮಾಡ್ತಾರೆ. ಊಟದ ಬಳಿಕ ವಿಧಾನಸೌಧದಲ್ಲಿ ನಿದ್ರೆ ಮಾಡ್ತಾರೆ. ಆದ್ರೂ ಕೂಡ ಸರ್ಕಾರ ಕೊಡೋ ರಿಕ್ಲೈನರ್ ಸೀಟ್ನಲ್ಲಿ ವಿಧಾನಸೌಧ ತಲುಪಿದ 15 ರಿಕ್ಲೈನರ್ ಕುರ್ಚಿಗಳು ನೋಡಿ. ಶಾಸಕರ ಅನುಕೂಲಕ್ಕಾಗಿ 2 ಮಸಾಜರ್ ಕುರ್ಚಿಗಳು. ಶಾಸಕರ ಯೋಗಕ್ಷೇಮ ವಿಚಾರಣೆಗೆ ಕ್ಲಬ್. ನೋಡಿ ಯಾವ ತರ ಬಂದಿದೆ. ಇದರ ಬಗ್ಗೆ ಮಾತಾಡಿದ್ದಾರೆ. ಡ್ಯೂಟಿ ಖಾದರ್ ಮಾತಾಡಿದ್ದಾರೆ. ಅಲ್ಲೊಂದು ವಾಕ್ಥ್ರೂ ಮಾಡಿರ್ಬೇಕು. ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು, ಆಯ್ತು. ಮಧ್ಯಾಹ್ನ ಊಟ ಹೋದವ್ರು ಮತ್ತೆ ಬರೋದಿಲ್ಲ ಕೆಲವು. ನೀವು ಹೋಗಬೇಡಿ ಮಾರಿ, ಇಲ್ಲೇ ಊಟ ಮಾಡಿ ಅಂದ್ರೆ ಬೆಸ್ಟ್ ಊಟ ಕೊಡ್ತಿದ್ದೆವು. ಈಗ ಊಟ ಮಾಡಿದ್ರೆ ಸ್ವಲ್ಪ ನಿದ್ದೆ ಮಾಡಿ ಬರ್ತಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿ, ಇನ್ನು ಹೊರಗೆ ಹೋಗಬೇಡಿ, ನಿಮ್ಗೆ ಇಲ್ಲೇ ಮಲಗಲಿಕ್ಕೆ ಬೇಕಾದ್ರೆ ರಿಕ್ಲೈನ್ ಶೇರ್ ಹಾಕ್ತಾರೆ. ಒಂದು ಬಾಡಿಗೆ ತಂದು ಒಂದು 15 ಹಾಕಿ ಬಿಡ್ತೀವಿ. ಸೊ ಇಲ್ಲೇ ಇರ್ಬೋದು ಅವರಿಗೆ. ಎಲ್ಲಿ ಹೌದು, ನಮ್ಗೆ ಪರ್ಮನೆಂಟ್ ಬೇಡ. ಯಾಕೆ ನಾವು ಬರೀ 1 ತಿಂಗಳಿಗೆ ಬೇಕಾದದ್ದು, ಮತ್ತೆ ಯೂಸ್ ಆಗುದಿಲ್ಲ 3 ತಿಂಗಳಿಗೊಮ್ಮೆ. ಅದು ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಆ ಟೈಮ್ ಎಷ್ಟು ಆಗ್ತದೆ ಯೂಸ್ ಆಗ್ತದೆ ಮುಂದುವರ್ಸ್ಕೊಂಡು ಹೋಗುವ. ಈ ಸಲ ಸ್ವಲ್ಪ ರಿಕ್ಲೈನಿಂಗ್ ಬಾಡಿಗೆಗೆ ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು, ಆಯ್ತು. ಮಧ್ಯಾಹ್ನ ಊಟ ಹೋದವ್ರು ಮತ್ತೆ ಬರೋದಿಲ್ಲ ಕೆಲವು. ನೀವು ಹೋಗಬೇಡಿ ಮಾರಿ, ಇಲ್ಲೇ ಊಟ ಮಾಡಿ ಅಂದ್ರೆ ಬೆಸ್ಟ್ ಊಟ ಕೊಡ್ತಿದ್ದೆವು. ಈಗ ಊಟ ಮಾಡಿದ್ರೆ ಸ್ವಲ್ಪ ನಿದ್ದೆ ಮಾಡಿ ಬರ್ತಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿ, ಇನ್ನು ಹೊರಗೆ ಹೋಗಬೇಡಿ, ನಿಮ್ಗೆ ಇಲ್ಲೇ ಮಲಗಲಿಕ್ಕೆ ಬೇಕಾದ್ರೆ ರಿಕ್ಲೈನ್ ಶೇರ್ ಹಾಕ್ತಾರೆ. ಒಂದು ಬಾಡಿಗೆ ತಂದು ಒಂದು 15 ಹಾಕಿ ಬಿಡ್ತೀವಿ. ಸೊ ಇಲ್ಲೇ ಇರ್ಬೋದು ಅವರಿಗೆ. ಎಲ್ಲಿ ಹೌದು, ನಮ್ಗೆ ಪರ್ಮನೆಂಟ್ ಬೇಡ. ಯಾಕೆ ನಾವು ಬರೀ 1 ತಿಂಗಳಿಗೆ ಬೇಕಾದದ್ದು, ಮತ್ತೆ ಯೂಸ್ ಆಗುದಿಲ್ಲ 3 ತಿಂಗಳಿಗೊಮ್ಮೆ. ಅದು ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಆ ಟೈಮ್ ಎಷ್ಟು ಆಗ್ತದೆ ಯೂಸ್ ಅಲ್ಲರಿ, ನೀವು ಜನಸಾಮಾನ್ಯರ ಕಷ್ಟ ದುಮ್ಮಾನಗಳನ್ನ ಪರಿಹರಿಸಬೇಕು. 53,000 ಕೋಟಿ ನೀವು ಗ್ಯಾರಂಟಿ ಯೋಜನೆಗೆ ದುಡ್ಡು ಕೊಡೋಕೆ ಆಗ್ತಾ ಇಲ್ಲ. ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ನೀವು ನೋಡಿದ್ರೆ 20 ಕೋಟಿ ಶಾಸಕರ ಕ್ಲಬ್ಗೆ, ಶಾಸಕರ ಭವನ ರಿಪೇರಿಗೆ 5 ಕೋಟಿ, ಸಿಎಂ ಮನೆಗೆ 5 ಕೋಟಿ, ಆಮೇಲೆ ಈಗ ಸಂಬಳ ಡಬಲ್ ಮಾಡ್ತಾ ಇದ್ದೀರಿ, ರಿಕ್ಲೈನರ್ ಚೇರ್ ತರ್ತಾ ಇದ್ದೀರಿ. ಈಗ ನಾನು ನಿಮಗೆ ಓಟ್ ಹಾಕಿದವರು ಮತ್ತು ನಿಮಗೆ ಕಂಪೇರ್ ಮಾಡಿ ಹೇಳ, ನಿಮ್ಗೆ ಎಷ್ಟು ಸಂಬಳ ಬರುತ್ತೆ? 40,000 ಸಂಬಳ ಬರುತ್ತೆ. ಆದ್ರೆ ಶಾಸಕರು ಮಾಡೋದೇನು? ನಿದ್ದೆ. 2,000 ಪಡೆದು ಅಧಿವೇಶನಕ್ಕೆ ಹಾಜರಾಗ್ತಾರೆ. ಸರ್ಕಾರಿ ದುಡ್ಡಲ್ಲೇ ಭರಪೂರ ಊಟ ಮಾಡ್ತಾರೆ. ಊಟದ ಬಳಿಕ ವಿಧಾನಸೌಧದಲ್ಲಿ ನಿದ್ರೆ ಮಾಡ್ತಾರೆ. ಆದ್ರೂ ಕೂಡ ಸರ್ಕಾರ ಕೊಡೋ ರಿಕ್ಲೈನರ್ ಸೀಟ್ನಲ್ಲಿ ವಿಧಾನಸೌಧ ತಲುಪಿದ 15 ರಿಕ್ಲೈನರ್ ಕುರ್ಚಿಗಳು ನೋಡಿ. ಶಾಸಕರ ಅನುಕೂಲಕ್ಕಾಗಿ 2 ಮಸಾಜರ್ ಕುರ್ಚಿಗಳು. ಶಾಸಕರ ಯೋಗಕ್ಷೇಮ ವಿಚಾರಣೆಗೆ ಕ್ಲಬ್. ನೋಡಿ ಯಾವ ತರ ಬಂದಿದೆ. ಇದರ ಬಗ್ಗೆ ಮಾತಾಡಿದ್ದಾರೆ. ಡ್ಯೂಟಿ ಖಾದರ್ ಮಾತಾಡಿದ್ದಾರೆ. ಅಲ್ಲೊಂದು ವಾಕ್ಥ್ರೂ ಮಾಡಿರ್ಬೇಕು. ಒಂದು ರಿಕ್ಲೈನ್ ಚೇರ್ ಒಂದು 20 ಆಗಬೇಕಂತಿದೆ. ಯಾಕಂದ್ರೆ ಈಗ ಮಧ್ಯಾಹ್ನ ಬೆಳಿಗ್ಗೆ ಟಿಫಿನ್ ಕೊಟ್ಟೆವು, ಆಯ್ತು. ಮಧ್ಯಾಹ್ನ ಊಟ ಹೋದವ್ರು ಮತ್ತೆ ಬರೋದಿಲ್ಲ ಕೆಲವು. ನೀವು ಹೋಗಬೇಡಿ ಮಾರಿ, ಇಲ್ಲೇ ಊಟ ಮಾಡಿ ಅಂದ್ರೆ ಬೆಸ್ಟ್ ಊಟ ಕೊಡ್ತಿದ್ದೆವು. ಈಗ ಊಟ ಮಾಡಿದ್ರೆ ಸ್ವಲ್ಪ ನಿದ್ದೆ ಮಾಡಿ ಬರ್ತಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿ, ಇನ್ನು ಹೊರಗೆ ಹೋಗಬೇಡಿ, ನಿಮ್ಗೆ ಇಲ್ಲೇ ಮಲಗಲಿಕ್ಕೆ ಬೇಕಾದ್ರೆ ರಿಕ್ಲೈನ್ ಶೇರ್ ಹಾಕ್ತಾರೆ. ಒಂದು ಬಾಡಿಗೆ ತಂದು ಒಂದು 15 ಹಾಕಿ ಬಿಡ್ತೀವಿ. ಸೊ ಇಲ್ಲೇ ಇರ್ಬೋದು ಅವರಿಗೆ. ಎಲ್ಲಿ ಹೌದು, ನಮ್ಗೆ ಪರ್ಮನೆಂಟ್ ಬೇಡ. ಯಾಕೆ ನಾವು ಬರೀ 1 ತಿಂಗಳಿಗೆ ಬೇಕಾದದ್ದು, ಮತ್ತೆ ಯೂಸ್ ಆಗುದಿಲ್ಲ 3 ತಿಂಗಳಿಗೊಮ್ಮೆ. ಅದು ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಆ ಟೈಮ್ ಎಷ್ಟು ಆಗ್ತದೆ